ಹಾಗೆ ಮಹಾವೀರರ ಅಗಣಿತ ಜನ್ಮದಲ್ಲಿ ಒಂದು ಭಿಲ್ಲ ಜೀವನಕ್ಕೆ ಬಹಳ ಬೆಲೆ ಇದೆ ಅಂತ ಹೇಳ್ತಾರೆ. ಭಿಲ್ಲ ಅಂದರೆ ಬೇಡರ ಜೀವನ. ಇಷ್ಟೊಂದು ಜನ್ಮಗಳ ಎತ್ತಿ ಬಂದಾಗ ಒಂದು ಜನ್ಮದಲ್ಲಿ ಅವರು ಬೇಟೆಗಾರ ಆಗಿದ್ದರು ಅಂತ. ಆ ಬೇಟೆಗಾರನ ಹೆಸರು ಪುರೂರವ ಅಂತ. ಯಾಕೆ ಇದನ್ನು ಹೇಳಬೇಕು ಅನ್ನಿಸ್ತು ಅಂದರೆ, ಮಹಾವೀರರಾಗಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ. ಸುಲಭ ಅಲ್ಲ ಅದು. ನಮ್ಗೆ ಅವ್ರಿಗಿಂತ ಹೆಚ್ಚಿಗೆ ಕಷ್ಟ ಆಗಿರಬೇಕು. ಯಾಕಂದರೆ ಅವ್ರು ಎಷ್ಟು ಸಾಧನೆ ಮಾಡಿದ್ದಾರೆ, ಪ್ರಯತ್ನ ತೋರಿಸ್ತೀನಿ ಅದನ್ನು. ಅವರು ಬೇಟೆ ಆಡೋಕ್ಕೆ ಹೋದ್ರಂತೆ. ಕೃತಿಯುಗಕ್ಕಿಂತ ಮೊದಲಿನ ಕಥೆ ಇದು. ಅಂದರೆ ಅಲ್ಲಿಂದ ಇಲ್ಲಿ ತನಕ ಪ್ರಯತ್ನ ನಡೆದಿದೆ. ಈ ಕಲ್ಪದಲ್ಲಿ ಅವರು 24ನೇ ತೀರ್ಥಂಕರರಾಗಬೇಕಾದ್ರೆ ಪ್ರಯತ್ನ ಶುರು ಆಗೋದು ಕೃತಿಯುಗಕ್ಕಿಂತ ಮೊದಲು. ಆಗ ಒಂದು ಬೇಟೆಗಾರ ಆಗಿದ್ದರಂತೆ. ಗಂಡ ಹೆಂಡತಿ ಇಬ್ಬರು ಬೇಟೆ ಆಡೋಕ್ಕೆ ಹೋಗಿದ್ದಾರೆ. ಅಲ್ಲೇನೋ ಚಕ ಚಕ ಹೊಡೆದಂಗೆ ಆಯ್ತಂತೆ. ಕಣ್ಣು ಕಾಣಿಸ್ತು, ಯಾವುದೋ ಪ್ರಾಣಿ ಕಣ್ಣು ಇರಬೇಕು ಅಂತ ಗುರಿ ಇಟ್ಟರು. ಬೇಡ. ತಕ್ಷಣ ಹೆಂಡತಿ ಹೇಳಿದಂತೆ, ಬೇಡ ಹೊಡಿಬೇಡಿ, ಅದ್ಯಾವುದೋ ವೃಕ್ಷ ದೇವತೆ ಇರಬೇಕದು, ಆ ಕಣ್ಣಿನ ಹೊಳಪು ನೋಡಿ, ಹೊಡಿಬೇಡಿ ನೋಡೋಣ ಅಂಥೇಳಿ ಹಾಗೆ ಇಬ್ಬರು ಹೋಗಿ ನೋಡಿದರೆ ಒಬ್ಬ ಋಷಿ ಕೂತಿದ್ದಾನೆ, ಅಲ್ಲಿ ಮುನಿ ಕೂತಿದ್ದಾನೆ. ವನದೇವತೆನೋ ಇರಬೇಕು ಅಂತ ಹೋಗಿದ್ದಾರೆ, ಅಲ್ಲಿ ಮುನಿ ಕೂತಿದ್ದಾನೆ. ಆತ ವಿಶೇಷ ಜ್ಞಾನಿ ಆತ. ಈ ಬೇಡನ್ನು ನೋಡಿದ ತಕ್ಷಣ ಅನಿಸ್ತಂತೆ ಇದು ಸಣ್ಣ ಚೇತನ ಅಲ್ಲ, ಇದು ಮುಂದೆ ಒಂದು ಕಾಲಕ್ಕೆ ಬಹಳ ದೊಡ್ಡ ಚೇತನ ಆಗುವಂಥದ್ದು, ಇದಕ್ಕೆ ಸರಿಯಾಗಿ ಮಾಡಬೇಕು ಅಂತ ಕೂಡಿಸಿ ಆ ಮುನಿ ಹೆಸರು ಸಾಗರಸೇನ ಅಂತ ಮುನಿ. ಮೊಟ್ಟ ಮೊದಲನೇ ಬಾರಿಗೆ ಈ ಚೈತನ್ಯಕ್ಕೆ, ಈ ಜೀವನಕ್ಕೆ ಒಬ್ಬ ಮುನಿ ಇದು ಸಿಕ್ತು, ಮಾರ್ಗದರ್ಶನ ಸಿಕ್ತು. ಆತ ಹೇಳಿದ್ದಂತೆ, ನೋಡಪ್ಪ ನಿನ್ನ ಹಣೆಬರದಲ್ಲಿ ನೀನು ನೋಡಿದರೆ ಒಂದು ಯಾವುದೋ ಜನ್ಮದಲ್ಲಿ ಭಾಳ ದೊಡ್ಡ ಋಷಿ ಆಗ್ತೀಯ, ನೀನು ಲೋಕಪೂಜ್ಯ ಆಗ್ತೀಯ, ಹಿಂಸೆ ಬಿಟ್ಬಿಡು ಅಂತ ಹೇಳಿದ. ಆ ಕ್ಷಣಕ್ಕೆ ಆ ಪುರೂರವ ಬಿಲ್ಲು ಬಾಣ ಬಿಟ್ಟು ಧರ್ಮದ ಹಾದಿಯಲ್ಲಿ ನಡೆದ. ಜೀವೋತ್ಥಾನದ ಪ್ರಯಾಣ ಪ್ರಾರಂಭ ಆದದ್ದು ಅವತ್ತಿಂದ ಅಂತ. ಆ ಪುರೂರವನ ಆಯುಷ್ಯ ತೀರ್ತು. ಅಹಿಂಸೆಯನ್ನು ಪಾಲಿಸಿದ್ದಕ್ಕೆ ಈ ಜೈನ ಧರ್ಮದಲ್ಲಿ ಸ್ವರ್ಗದಲ್ಲಿ ಬೇರೆ ಬೇರೆ ಡಿವಿಷನ್ಸ್ ಬರ್ತವೆ, ಬೇರೆ ಬೇರೆ ಸ್ವರ್ಗದಲ್ಲಿ ಭಾಗಗಳಿದ್ದಾವೆ ಅಂತ ಆ ಹೆಸರು ಕೊಡ್ತಾರೆ. ಸೌಧರ್ಮ ಸ್ವರ್ಗದಲ್ಲಿ ಸ್ಥಾನ ಸಿಕ್ತು ಅಂತ. ಅಹಿಂಸೆಯನ್ನು ಪಾಲಿಸಿದ್ರಿಂದ ಸೌಧರ್ಮ ಧರ್ಮ ಇದಕ್ಕೆ ಸ್ವರ್ಗದಲ್ಲಿ ದೇವರಾಗಿ ಕೂತ್ಕೊಂಡ್ರು ಅಂತ. ಅಲ್ಲಿ ಭೋಗ ಆಯಿತು. ಸ್ವರ್ಗದಲ್ಲಿದ್ದಾಗೆಲ್ಲ ಅವಕಾಶ ಇದೆಯಲ್ಲ, ಅಲ್ಲಿದ್ದರು. ಅಲ್ಲಿ ಹೋಗಿ ಹುಟ್ಟಿದ್ದೆಲ್ಲಿ ಮತ್ತೆ ಮರಳಿ ಬಂದು ಭೂಮಿಗೆ ಬಂದದ್ದು ಅಂದರೆ, ಆದಿತೀರ್ಥಂಕರನಾದ ವೃಷಭರಾಜ ಹಿರಿಯ ಮಗ ಇದ್ದರಲ್ಲ, ಚಕ್ರೇಶನಾದಂಥ ಭರತನ ಮಗ ಆಗಿ ಹುಟ್ಟಿದರು. ಅದಕ್ಕೆ ಹೇಳ್ತಾರೆ ಎಷ್ಟು ಅದ್ಭುತ ಅಂದರೆ, 3ನೇ ಜನ್ಮಕ್ಕೆ ಅವರು ಸ್ವರ್ಗದಲ್ಲಿದ್ದದ್ದು ಜನ್ಮ ಅಂತ ಗಮನಿಸ್ತಾರೆ. ನಾವು ಭೂಮಿ ಬಂದದ್ದು ಅಷ್ಟೇ ಜನ್ಮ ಅಲ್ಲ, ಇಲ್ಲಿದ್ದದ್ದು ಅಲ್ಲೊಂದು ಜನ್ಮ, ಮತ್ತು ವಾಪಸ್ ಬಂದದ್ದು ಎಲ್ಲಿ ಅಂದರೆ ಆದಿತೀರ್ಥಂಕರನ ಮಗ ಭರತನ ಮಗ ಆಗಿ ಹುಟ್ಟಿದ. ಅವನ ಹೆಸರು ಮರೀಚ ಅಂತ. 3ನೇ ಜನ್ಮಕ್ಕೆ ಆದಿತೀರ್ಥಂಕರ ಮೊಮ್ಮಗ ಅಂತ ಭಾಗ್ಯ. ಆದರೆ ಅವನು ಎಷ್ಟರ ಮಟ್ಟಿಗೆ ಧರ್ಮದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದ ಮರೀಚ ಅಂತಂದರೆ, ಅಜ್ಜನ ಜೊತೆಗೆ ದಿಗಂಬರ ದೀಕ್ಷೆ ತೊಗೊಂಡ್ಬಿಟ್ಟ. ಅಜ್ಜನ ಜೊತೆಗೆ ತೊಗೊಂಡ್ಬಿಟ್ಟ. ಹೇಳಿದರು ಅಜ್ಜ, ಬೇಡೋ ಇನ್ನೂ ಮನಸ್ಸು ಪಕ್ವಾಗಿಲ್ಲ, ತೊಗೋಬೇಡ ನೀನು ಅಂದರು. ನಾನು ತೊಗೊಂಡ್ಬಿಡ್ತೀನಿ ಅಂತ ದೀಕ್ಷೆ ತೊಗೊಂಡ್ಬಿಟ್ಟ. ಅವ್ರ ಹಾಗೆ ಹೋಗ್ಬಿಟ್ಟ ಕಾಡಿಗೆ ದಿಗಂಬರನಾಗಿ. ವಿಪರೀತ ಚಳಿ. ಅವನು ಸನ್ಯಾಸನ ತೊಗೊಂಡ್ಬಿಟ್ಟಿದ್ದಾನೆ, ದಿಗಂಬರ ದೀಕ್ಷೆ, ತಡ್ಕೊಳ್ಳೋಕ್ಕಾಗಲ್ಲ ಚಳಿ. ಅದಕ್ಕೇನು ಮಾಡಿದೆ, ಯಾವುದೋ ಎಲೆಗಳನ್ನು ಸುತ್ತಕೊಂಡ ಮೈಯೆಲ್ಲ. ಹಸಿವಾದಾಗ ಏನು ಮಾಡ್ತಾ, ತಡ್ಕೊಳ್ಳೋಕ್ಕಾಗಲಿಲ್ಲ, ಹಣ್ಣು ಹಂಪಲು ಎಲ್ಲ ತಿಂದ. ಆದ್ದರಿಂದ ಆತ ದಿಗಂಬರ ಸನ್ಯಾಸ ಧರ್ಮದಿಂದ ಚ್ಯುತನಾಗಿ ಹೋದ. ಆದರೂ ಕೂಡ ದೈಹಿಕವಾಗಿ ಶಿಕ್ಷೆಯನ್ನು ಪಾಲಿಸಿದ್ದಾನಲ್ಲ, ಅವ್ರ ಜೊತೆಗಿದ್ದಾನಲ್ಲ, ದೊಡ್ಡವ್ರ ಜೊತೆಗೆ. ಆದ್ದರಿಂದ ಸತ್ತ ಮೇಲೆ ಕೂಡ 5ನೇ ಸ್ವರ್ಗದಲ್ಲಿ ದೇವನಾದ ಅವನು. ಅಲ್ಲಿದು ಆಯುಷ್ ಮುಗಿತು. ಅಲ್ಲಿ ಒಂದು ಆಯುಷ್ ಇರುತ್ತೆ, ಅದು ಪರ್ಮನೆಂಟ್ ಅಬೋರ್ಡ್ ಅಲ್ಲ ಅದು. ಅಲ್ಲಿಂದ ಆಯುಷ್ ತೀರಿ ಮತ್ತೆ ಭೂಮಿಗೆ ಬಂದು ಕೌಲಿಯಕ ಅನ್ನೋ ಜಾಗದಲ್ಲಿ ಕೌಶಿಕ ಎಂಬ ಬ್ರಾಹ್ಮಣನಿಗೆ ಮಗ ಆಗಿ ಹುಟ್ಟಿದ. ಅಲ್ಲಿ ಕೂಡ ಹುಟ್ಟಿ ಏನು ಮಾಡಿದ ಅಂದರೆ, ಧರ್ಮ ಪಾಲಿಸಲಿಲ್ಲ, ಆಚಾರಗಳನ್ನು ಪಾಲಿಸ್ಕೊಂಡು ಬಂದ. ಇದು ನಾನು ವ್ಯತ್ಯಾಸ ಹೇಳಬೇಕಾಗಿಲ್ಲ, 2 ಸಲ ಹೇಳಿದ್ದೀನಿ ಅದ್ರ ಬಗ್ಗೆ. ನಾನು ಧರ್ಮದಲ್ಲಿ 2 ಭಾಗ, ಒಂದು ತತ್ವ, ಒಂದು ಆಚಾರ ಅಂತ. ತತ್ವನ ಧರ್ಮ ಅಂತ ಕರಿಬೋದು. ಆಚಾರೋ ಧರ್ಮಪಾಲಕ ಅಂತ ಒಂದು ಮಾತಿದೆ. ಆಚಾರೋ ಧರ್ಮಪಾಲಕ ಅಂತಂದರೆ, ಈ ಆಚಾರಗಳಂತೇನಿದ್ದಾವಲ್ಲ, ಹೊರಗೆ ತೋರಿಕೆ ಕಾಣಿಸುವಂಥ ಬಾಹ್ಯ ಕ್ರಿಯೆಗಳೇನಿದ್ದಾವಲ್ಲ, ಒಳಗಿನ ಧರ್ಮವನ್ನು ರಕ್ಷಣೆ ಮಾಡೋದಕ್ಕಿರುವಂಥದ್ದು. ಅದು ಮುಖ್ಯ ಅಲ್ಲ, ಒಳಗಿನ ಧರ್ಮ ಮುಖ್ಯ. ಅದಕ್ಕೆ ಉದಾಹರಣೆ ಭಾಳ ಜಾಸ್ತಿ ಕೊಟ್ಟದ್ದು ತೆಂಗಿನಕಾಯಿ ಅಂತ. ತೆಂಗಿನಕಾಯಿ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಚಿತ್ರ ಏನು ಬರುತ್ತೆ, ಮೇಲಿನ ನಾರು ಚಿಪ್ಪು ಎಲ್ಲ ಕಣ್ಣಿಗೆ ಬರುತ್ತೆ. ನಮಗೆ ಬೇಕಾದದ್ದು ಅದಲ್ಲ, ಒಳಗಿನ ಕೊಬ್ಬರಿ ಬೇಕು. ಚಿಪ್ಪಿನ ಕೆಲಸ ಏನು, ಒಳಗಿನ ಕೊಬ್ಬರಿ ಕಾಯೋ ಅಂಥದ್ದು. ಆಚಾರ ಚಿಪ್ಪಾದರೆ ಕೊಬ್ಬರಿ ಧರ್ಮ. ಆದರೆ ಇವನೇನು ಮಾಡಿದ ಅಂದರೆ, ಇವನು ಹಾಗೆ ಮಿಥ್ಯಾ ತತ್ವನ ಅನುಸರಿಸಿ ಆಚಾರಗಳನ್ನು ಮಾಡ್ಕೊಂಡು ಹೋದ. ಆದರೂ ಕಾಯ ಕ್ಲೇಶ ಇತ್ತಲ್ಲ, ವೃತ್ತಗಳನ್ನು ಮಾಡ್ತಾ ಇರೋದ್ರಿಂದ ಸತ್ತ ಮೇಲೆ ಮತ್ತೊಂದು ಸ್ವರ್ಗದ ದೇವನಾದ.
ಆ ಸ್ವರ್ಗದ ವಿಷಯ ಭೋಗಗಳಲ್ಲಿ ಆಸಕ್ತಿ ಆಗಿಬಿಡ್ತು ಅವನಿಗೆ. ಆಯುಸ್ಸು ಮುಗುವಾಗ ದುಃಖಪಟ್ಟನಂತೆ, ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ, ಅಷ್ಟು ಆರಾಮಾಗಿದ್ದೆ, ಚೆನ್ನಾಗಿದ್ದೆ ನಾನು ಸ್ವರ್ಗದಲ್ಲಿ ಅಂತ ದುಃಖಪಟ್ಟು ಭೂಮಿಗೆ ಬಂದ. ಸ್ಥೂಣಾಗಾರ ಅನ್ನುವಂಥ ನಗರದಲ್ಲಿ ಭಾರದ್ವಾಜ ಅನ್ನುವಂಥ ಬ್ರಾಹ್ಮಣನಿಗೆ ಪುಷ್ಪಮಿತ್ರ ಅನ್ನುವಂಥ ಮಗ ಆದ. ಹೆಸರು ನೆನ್ಪಿಡ್ಬೇಕಾಗಿಲ್ಲ, ಸುಮ್ಮನೆ ಇಟ್ಕೊಂಡ್ರೆ ಆಯ್ತು, ಮೇಲೆ ಹೋದ ಕೆಳಗೆ ಬಂದಿಷ್ಟು. ಪುಷ್ಪಮಿತ್ರ ಅಂತ ಮಗ ಆದ. ಆ ಜನ್ಮದಲ್ಲಿ ಹಠಯೋಗ ಬಂದ್ಬಿಡ್ತು ತಲೆಗೆ. ಅಂದರೆ ಪ್ರತಿಯೊಂದು ಜೀವನದಲ್ಲಿ ಹೇಗೆ ಬದಲಾಕೊಂಡು ಬಂತು ಅಂತ ಇಲ್ಲಿ ಹಠಯೋಗ ಹಿಡ್ಕೊಂಡ್ಬಿಟ್ಟು ಅದನ್ನೇ ಸಾಧಿಸಬೇಕು ಅಂತ ಮಾಡಿದ. ಕೊನೆಗೆ ಸತ್ತ ನಂತರ ಮತ್ತೆ ಸ್ವರ್ಗದಲ್ಲಿ ದೇವತೆ ಆದಾಗ ಹಠಯೋಗ ಮಾಡಿರೋದು ಸ್ವರ್ಗದಲ್ಲಿ ದೇವತೆ ಆದ. ಹೀಗೆ ಸ್ವರ್ಗದಿಂದ ನೆಲ, ನೆಲದಿಂದ ಸ್ವರ್ಗ, ಪುಟಿಚಂಜನಂತೆ ಹೋಗೋದು ಕೆಳಗೆ ಆಯಿತು. ಅದಕ್ಕೆ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ, ನಿಜದ ನಿಲುವನ್ನು ಅರಿಯದವನಿಗೆ ಇದೇ ಗತಿ ಅಂತ. ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರೋದು ಒಂದು ನಿರ್ಧಾರ ಆಗೋದಿಲ್ಲ ಅಂತ. ಸ್ವರ್ಗದ ಕಾಲ ಮುಗಿದ ಮೇಲೆ ಮತ್ತೆ ಶ್ವೇತವಿಕ ಅನ್ನೋ ನಗರಿಯಲ್ಲಿ ಅಗ್ನಿಭೂತಿ ಎಂಬ ಬ್ರಾಹ್ಮಣನಿಗೆ ಅಗ್ನಿ ಸಹ ಅಂತ ಮಗನಾಗಿ ಹುಟ್ಟಿ ಸನ್ಯಾಸ ಧರ್ಮ ಸನ್ಯಾಸ ತಗೊಂಡ. ಮತ್ತೆ ಸತ್ತಿ ಸನತ್ ಕುಮಾರ್ ಸರ್ಗದಲ್ಲಿ ವಿಭೂತಿ ಪುರುಷ ಆದ. ಮಂದಿರ ಅನ್ನೋ ನಗರದಲ್ಲಿ ಗೌತಮನೆಂಬ ಬ್ರಾಹ್ಮಣನಿಗೆ ಅಗ್ನಿಮಿತ್ರನಾಗಿ ಮಗ ಹುಟ್ಟಿದ. ಮತ್ತೆ ಅಲ್ಲಿ ಸತ್ತು ದೇವನಾಗಿ ಅಲ್ಲಿಯೂ ಅಪಾರವಾದಂಥ ಆಯುಸ್ಸು ಹೊತ್ತು ಅಲ್ಲಿ ತೀರಿದ ಮೇಲೆ ಸ್ವಸ್ಥಮತಿ ನಗರಿಯಲ್ಲಿ ಸಂಜಯ ಅನ್ನೋ ಬ್ರಾಹ್ಮಣನಿಗೆ ಭಾರದ್ವಾಜ ಅನ್ನೋ ಮಗ ಆಗಿ ಹುಟ್ಟಿದ. ಅಲ್ಲಿ ತ್ರಿದಂಡಿ ಸನ್ಯಾಸಿ ಆದ. ಅಲ್ಲಿ ಕೂಡ ಒಂದು ಚೂರು ಬಂತು, ತ್ರಿದಂಡಿ ಸನ್ಯಾಸಿ ಆದ. ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ. ಮತ್ತೆ ಅಲ್ಲಿ ವಿಚಿತ್ರ, ತ್ರಿದಂಡಿ ಸನ್ಯಾಸಿ ಆದ್ಮೇಲೆ ಸ್ವಲ್ಪ ಪ್ರಿಪೇರೆ ಆಗಬೇಕಾಗಿತ್ತು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಮಹಾವೀರರಂಥ ತೀರ್ಥಂಕರರಿಗೆ ಆಗಬೇಕಾದ್ರೂ ಕೂಡ ಮನಸ್ಸಿನಲ್ಲಿ ಹೊಯ್ದಾಟ ಯಾವ ಮಟ್ಟಕ್ಕಿರ್ತದೆ ಅಂದರೆ ನರಕ ದರ್ಶನ ಕೂಡ ಆಗ್ತದೆ ಅಂತ ತೋರಿಸ್ತಾರೆ. ಅಲ್ಲಿ ಹೋಗಿ ದೇವಾಂಗನೆಯರ ಸಹವಾಸದಲ್ಲಿದ್ದು ಅವ್ರ ವಿಯೋಗದಿಂದ ದುಃಖಪಟ್ಟು ಛೆ ದುಃಖ ಆಯ್ತಲ್ಲ ಅಂತ ಸತ್ತು ಬಹಳಷ್ಟು ಶತಮಾನಗಳ ಕಾಲ ನರಕದಲ್ಲಿ ಕಳೆದರು ಅಂತ. ಸ್ವರ್ಗದಲ್ಲಿ ಸಿಗಲಿಲ್ಲ, ನರಕದಲ್ಲಿ ಹೋಗಬೇಕಾಯ್ತು. ಅಂದರೆ ಯಾವುದೋ ಒಂದು ಜೀವ ಉತ್ತನ ಹಾದಿಗೆ ಹೋಗಬೇಕಾದ್ರೆ ಒದ್ದಾಟ ತಪ್ಪಿಲ್ಲ ಅಂತ ಅಲ್ಲಿ ಹೋದ. ಮತ್ತೆ ಸ್ವತ ಪ್ರಯತ್ನದಿಂದ ಶುಭ ಕಾರ್ಯಗಳನ್ನು ಮಾಡಿ ರಾಜಗ್ರಹ ಅನ್ನೋ ನಗರದಲ್ಲಿ ಮತ್ತೊಬ್ಬರಿಗೆ ಸ್ಥಾವರ ಅಂತ ಮಗ ಆಗಿ ಹುಟ್ಟಿದ. ಅಜ್ಞಾನಪೂರ್ವಕವಾಗಿ ತಪಸ್ಸು ಮಾಡಿದ. ಭಾಳ ಚಂದ ಮಾತದು. ನಾನು ತುಂಬ ಓದ್ಕೊಂಡು ಬರಿಬೇಕಾದ್ರೆ ಕಷ್ಟ ಆಯ್ತು ನನಗಿದು. ಅಜ್ಞಾನಪೂರ್ವಕವಾಗಿ ತಪಸ್ಸು ಅಂದ್ರೆ ಏನು ಅಂತ. ತಪಸ್ಸು ಸಾಮಾನ್ಯವಾಗಿ ಜ್ಞಾನ ಪಡ್ಕೊಳ್ಳೋಕೆ ಮಾಡೋದು. ಅಜ್ಞಾನಪೂರ್ವಕವಾಗಿ ತಪಸ್ಸು ಮಾಡಿದ್ದುಂಟು, ಅದು ಎದಕ್ಕೆ ಮಾಡಿದೆ ಅಂತ ಗೊತ್ತಿಲ್ಲ. ಕೆಲವು ಧ್ಯಾನ ಮಾಡ್ತಾರೆ, ಧ್ಯಾನ ಎದಕ್ಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ, ಕಣ್ಣು ಮುಚ್ಕೊಂಡು ಬರೀ ಮಂತ್ರ ಅಂತ ಇರೋದು, ತಿರುಗ್ತಾ ಇರ್ತದೆ ಮಣಿ ತಿರುಗಿಸೋದು ಒಂದೇ ಆಯಿತು ಹೊರತಾಗಿ ಅದರಿಂದ ಫಲ ಏನು ಸಿಗಲಿಲ್ಲ ಅಂತ. ಇವನು ಅಜ್ಞಾನಪೂರ್ವಕ ತಪಸ್ಸು ಮಾಡಿದ್ರಿಂದ, ಆದರೂ ಆತ್ಮಾನುಭವದಿಂದ ದೂರ ಉಳಿದ್ರೂ ಕೂಡ ಪ್ರಯತ್ನ ಮಾಡಿರೋದ್ರಿಂದ ಸ್ವಲ್ಪ ಸ್ವರ್ಗ ಸಿಗ್ತವನಿಗೆ. ಅದು ಮುಗಿದ ಮೇಲೆ ಮುಂದಿನ ಮಾತ್ರ ಸ್ವಲ್ಪ ಹೇಳಬೇಕು ನಾನು. ಮತ್ತೆ ಹುಟ್ಟಿ ಬಂದ ಭೂಮಿಗೆ ರಾಜಗ್ರಹ ನಗರದ ರಾಜ ವಿಶ್ವಭೂತಿ ಅಂತಿದ್ದ. ಅವನ ಮಗ ವಿಶ್ವನಂದಿ ಅಂತ ಹೆಸರಿನ ಮಗ ಆದ. ಇದೊಂಚೂರು ಕಥೆ ಇರಬೇಕು, ಯಾಕಂದರೆ ಇದು ಸ್ವಲ್ಪ ಅದಕ್ಕೆ ಜೀವನದ ಬದಲಾವಣೆಗಳಲ್ಲಿ ಇದೊಂದು ಸ್ಟೇಜ್ ಇದು. ವಿಶ್ವನಂದಿ ಅಂತ ಮಗ ಆದ. ವಿಶ್ವನಂದಿ ಪರಾಕ್ರಮಿ ಆಗಿದ್ದ, ಶೂರ ಆಗಿದ್ದ, ಪ್ರಿಯನಾಗಿದ್ದ, ಒಳ್ಳೆ ಮಗ. ಆ ವಿಶ್ವಭೂತಿ ಅಂತ ಏನು ರಾಜ ಇದ್ದ, ಅವನಿಗೊಬ್ಬ ತಮ್ಮ ಇದ್ದ, ವಿಶಾಖಭೂತಿ ಅಂತವ. ವಿಶ್ವಭೂತಿ ತಮ್ಮ ವಿಶಾಖಭೂತಿ, ಅವನಿಗೊಬ್ಬ ಮಗ, ಅವನ ಹೆಸರು ವಿಶಾಖನಂದಿ ಅಂತ. ಹೆಸರು ತುಂಬ ಈಸಿ ಅದು. ವಿಶಾಖಭೂತಿ ಮಗ ವಿಶಾಖನಂದಿ, ವಿಶ್ವಭೂತಿ ಮಗ ವಿಶ್ವನಂದಿ. ಈ ಮಹಾವೀರ ಆಗಿದ್ದವ್ರು ವಿಶ್ವನಂದಿ ಆಗಿದ್ದವ್ರು. ವಿಶ್ವನಂದಿ ಚೆನ್ನಾಗಿದ್ದ. ಊರು ಹೊರಗೆ ಒಂದು ತೋಟ ಮಾಡ್ಕೊಂಡು ಅಲ್ಲಿ ಮನೆ ಕಟ್ಕೊಂಡು ಆರಾಮಾಗಿದ್ದ. ಯಾವುದೋ ದೇಶದ ರಾಜರು ದಾಳಿ ಮಾಡಿದ್ರಂತೆ ಇವನ ಮೇಲೆ. ರಕ್ಷಣೆ ಮಾಡಬೇಕು ಅಂತ ಸೈನ್ಯ ಕಟ್ಕೊಂಡು ಹೋಗಿ ಹೋರಾಡಿ ವಾಪಸ್ ಬಂದ. ಬರೋದ್ರೊಳಗೆ ಒಂದು ತಮ್ಮ ಇದ್ದಲ್ಲ, ಚಿಕ್ಕಪ್ಪನ ಮಗ ವಿಶಾಖನಂದಿ ಅಂತಿದ್ನಲ್ಲ, ಅವನ ಮನೆ ವಶಪಡಿಸ್ಕೊಂಡ್ಬಿಟ್ಟಿದ್ದಾನೆ. ತೋಟ ಮನೆ ತೊಗೊಂಡ್ಬಿಟ್ಟಿದ್ದಾನೆ. ತಮ್ಮನೇ, ಚಿಕ್ಕಪ್ಪನ ಮಗನೇ. ನೀನು ಯಾಕೆ ತೊಗೊಂಡಿದ್ದು, ನಂದೇ ಇದು ಅಂತ ಜಗಳ ಆಯಿತು. ಇವನಿಗೂ ಕೋಪ ಬಂತು, ಜಗಳ ಆಡಿದ್ರು, ಹೊಡೆದಾಡಿದ್ರು. ಕೊನೆಗೆ ಇವನು ಗೆದ್ದ. ಆದರೂ ಅಂದ, ಛೇ ಬಾಹುಬಲಿ ಹಾಗೇನೆ ಅದನ್ನು, ನಾನು ತಮ್ಮನಿಗೋಸ್ಕರ ಇದಕ್ಕೋಸ್ಕರ ಹೋರಾಡಿದ್ದ, ನೀನೇ ಇಟ್ಕೊಂಬಿಡು ಮಾರಾಯ, ನೀನು ಇಟ್ಕೊಂಬಿಡು, ತೋಟ ಇಟ್ಕೊ, ಮನೆ ಇಟ್ಕೊ ಅಂತ ಬಿಟ್ಟು ಹೊರಗೆ ಬಂದುಬಿಟ್ಟ. ಬಂದು ಸನ್ಯಾಸಿ ಆಗಿಬಿಟ್ಟ. ಇವನು ಸನ್ಯಾಸಿ ಆದ ತಕ್ಷಣ ಅವನೊಬ್ಬನೇ ಸನ್ಯಾಸಿ ಆಗಲಿಲ್ಲ, ಚಿಕ್ಕಪ್ಪ ಇದ್ನಲ್ಲ ಅವನು ಸನ್ಯಾಸಿ ಆದ. ಇಬ್ಬರು ಹೋದರು. ಈಗ ಮಗನೇ ವಿಶಾಖನಂದಿನೇ ರಾಜ ಆಗಿಬಿಟ್ಟ. ಅವನು ಶಕ್ತಿ ಇಲ್ಲ, ರಾಜ ಆಗಿಬಿಟ್ಟ. ಶಕ್ತಿ ಇಲ್ಲದೆ ರಾಜ ಆದಾಗ ತೊಂದರೆ ಆಗ್ತದೆ, ರಾಜ್ಯಕ್ಕೂ ತೊಂದರೆ, ಅವನಿಗೂ ತೊಂದರೆ. ಪ್ರಜೆಗಳೆಲ್ಲ ಸೇರಿ ಗಲಾಟೆ ಮಾಡಿ ಅವನು ಹೊರಗೆ ಹಾಕಿಬಿಟ್ರು, ದೇಶಭ್ರಷ್ಟ ಮಾಡಿಬಿಟ್ರು. ಹೊರಗಡೆ ಬಂದು ಯಾವುದೋ ಒಂದು ಊರಲ್ಲಿದ್ದ. ಇವನು ಸನ್ಯಾಸ ಮಾಡ್ಕೊಂಡು ಹೋಗಿದ್ದಾನಲ್ಲ ವಿಶ್ವನಂದಿ,
ಅವನು ಭಿಕ್ಷೆ ಬೇಡ, ದಿಗಂಬರ ಸನ್ಯಾಸಿ ಆಗಿದ್ದಾನೆ, ಭಿಕ್ಷೆ ಬೇಡ್ತಾ ಊರು ಅಡ್ಡಾಡ್ತಾ ಇದ್ದ. ಒಂದು ಅಂಗಡಿ ಮುಂದೆ ನಿಂತಿದ್ದ ಭಿಕ್ಷೆ ಬೇಡೋದಕ್ಕೆ. ಆಗ ಅಂಗಡಿಯಲ್ಲಿ ಇವನು ಕೂತಿದ್ದಾನೆ, ವಿಶಾಖನಂದಿ ಕೂತಿದ್ದಾನೆ, ದೇಶಭ್ರಷ್ಟನಾದಂಥ ರಾಜ, ಇವನ ತಮ್ಮ ಅಲ್ಲಿ ಕೂತಿದ್ದಾನೆ. ಅವನು ನಿಂತಾಗ ಒಂದು ಯಾವುದೋ ಗೂಳಿ ಬರ್ತದೆ, ರಸ್ತೆಯಲ್ಲಿ ಗೂಳಿ ಬಂದು ಇವನಿಗೆ ಹಾಯ್ದು ಬಿಡ್ತದೆ ವಿಶ್ವನಂದಿಗೆ. ವಿಶ್ವನಂದಿ ತೆಳಗೆ ಬಿದ್ದ. ಒಳಗೆ ಕೂತಿದ್ನಲ್ಲ ವಿಶಾಖನಂದಿ, ಅವನ ಹಣೆ ಬರೋನೇ ಕಷ್ಟದಲ್ಲಿದ್ದಾನೆ. ಅವನು ರಾಜ್ಯ ಬಿಟ್ಟು ಹೊರಗೆ ಓಡಿಸಿದಂಥವನು. ಇವು ಬಿದ್ದದ್ದು ನೋಡಿ ಜೋರಾಗಿ ನಕ್ಕನಂತೆ ಅಪಹಾಸ್ಯ ಮಾಡಿ, ಅಯ್ಯೋ ಹೆಂಗೆ ಬಿದ್ದ ನೋಡಿ ಅವನು ಸನ್ಯಾಸಿ ಅಂತ ನಕ್ಕ. ಇದು ಭಾಳ ಮುಖ್ಯವಾದ ಘಟನೆ ಇದು ನನಗೆ. ಇಷ್ಟು ತಪಸ್ಸು ಮಾಡಿ ವಿಶ್ವನಂದಿ ಸನ್ಯಾಸಿಯಾಗಿದ್ದಾನೆ, ಮನಸ್ಸನ್ನು ಸರಿ ಮಾಡ್ಕೊಂಡಿದ್ದಾನೆ. ಆದರೆ ಆ ಕ್ಷಣದಲ್ಲಿ ಆ ವಿಶಾಖನಂದಿ ನಕ್ಕನಲ್ಲ, ಇವನು ನೋಡಿದ ತಕ್ಷಣ ಮನಸ್ಸು ವಿಚಲಿತ ಆಗೋಯ್ತಂತೆ. ನಾನು ನೋಡಿ ನಗ್ತಾನೆ ಇವನು, ಈ ಜನ್ಮದಲ್ಲಿ ಆಗದಿದ್ರು ಮುಂದಿನ ಜನ್ಮದಲ್ಲಾದರೂ ನೀನು ಕೊಂದು ಸೇಡು ತೀರಿಸ್ಕೋತೀನಿ ಅಂದ್ಬಿಟ್ಟ. ಈ ಒಂದೊಂದು ಮಾತು ಹೆಂಗೆ ಆಗ್ತವೆ ಅಂತ ಮಹಾಭಾರತದಲ್ಲಿ ನೋಡಿದ್ದೀವಿ. ಒಂದು ದ್ರೌಪದಿ ನಕ್ಕದ್ದಕ್ಕೆ ಏನಾಯಿತು ಅಂತ. ಹಾಗೆ ಇಲ್ಲಿ ಅದು ಬರೀತಾರೆ, ಇಷ್ಟು ಚಂದ ಬರೀತಾರವರು. ಸನ್ಮಾರ್ಗದಲ್ಲಿದ್ದಂಥ ಈ ಜೀವ ವಿಚಲಿತ ಆಯಿತು ಆ ಕ್ಷಣಕ್ಕೆ. ಹೃದಯದಲ್ಲಿ ವೈರದ ಬೀಜನ್ನು ಹುಳ್ಕೊಂಡ್ಬಿಟ್ಟ ಅವನು. ಇಷ್ಟು ಭವಗಳನ್ನು ಸುತ್ತಿ ಸುತ್ತಿ ಒಂದು ಹಾದಿಗೆ ಬಂದಂಥ ಜೀವ, ಶಾಂತಿಯನ್ನು ಪಡ್ಕೊಳ್ಳೋಕೆ ಹೋದಂಥ ಜೀವ, ಅಹಿಂಸೆಯನ್ನು ನಿಲ್ಲಿಸೋಕೆ ಹೋದಂಥ ಜೀವ ಮನಸ್ಸಿನಲ್ಲಿ ಹಿಂಸೆ ಬೀಜ ಹಾಕ್ಕೊಂಡ್ಬಿಡ್ತು ಅಂತ. ಆ ಅವಧಿ ಹೋಯ್ತಲ್ಲ, ಅವನ ಜೀವನ ಮುಗಿತು ಅಲ್ಲಿಗೆ. ಈ ಮತ್ತೆ ವಾಪಸ್ಸು ಶತಮಾನಗಳ ಕಾಲ ಬೇಕಾಯಿತು. ಇದರ ನಂತರ 14 ಜನ ತೀರ್ಥಂಕರಾಗಿ ಹೋದರಂತೆ ಕಾಲದಲ್ಲಿ. ಅವನು ಇನ್ನೂ ಮುಕ್ತಿಯಾಗಿಲ್ಲ. ಅವನಿಗಿನ್ನೂ 14 ಜನ ತೀರ್ಥಂಕರಾದ ನಂತರ ಸಂಕೇತದಲ್ಲಿ ಅಜಿತ, ಶ್ರಾವಸ್ತಿಯಲ್ಲಿ ಸಂಭವ, ಇವರೆಲ್ಲರೂ ಅವತಾರ ಆಯಿತು. ಆಮೇಲೆ ಜೈನ ಪರಂಪರೆಯಲ್ಲಿ 16ನೇ ತೀರ್ಥಂಕರಾದಂಥ ಶಾಂತಿನಾಥರು ಇದ್ರವಾಗ. ಆ ಸಮಯದಲ್ಲಿ ಇವನು ಸತ್ತು ಸ್ವರ್ಗಕ್ಕೆ ಹೋಗಿದ್ನಲ್ಲ ವಿಷ್ಣುನಂದಿ, ಮತ್ತೆ ಪೋದನಪುರ ಅನ್ನುವಂಥ ರಾಜನಿಗೆ ಬಾಹುಬಲಿಗೆ ತ್ರಿಪೃಷ್ಠ ಅನ್ನುವಂಥ ರಾಜ ಹುಟ್ಟಿದ, ಮಗ ಆಗಿ ಹುಟ್ಟಿದ. ಆ ತ್ರಿಪೃಷ್ಠ ಭಾಳ ಪವರ್ಫುಲ್ ಹುಡುಗ, ಅವನೇ ಚಕ್ರವರ್ತಿ ಆದ. ಆ ವಿಶಾಖನಂದಿ ಇದ್ನಲ್ಲ, ಅವನು ಸತ್ತು ಹುಟ್ಟಿದ್ದಾನೆ, ಇನ್ನೊಂದು ರಾಜ ಆದ, ಅಶ್ವಗ್ರೀವ ಅಂತ ರಾಜ ಆದ. ವಿಚಿತ್ರ ಅನಿಸುತ್ತೆ ನನಗೆ, ಒಂದ್ಸಲ ತಲೆ ಬಹುಮಂದು ಹೋಗುತ್ತೆ ವಿಚಾರ ಮಾಡ್ತಿರ್ಬೇಕಾದ್ರೆ. ಏನು ಜನ್ಮ, ಎಷ್ಟು ಒದ್ದಾಡೋದಿದು. ಶತಮಾನಗಳ ಕಾಲ ಸ್ವರ್ಗದಲ್ಲಿದ್ದಾನೆ ವಿಶ್ವನಂದಿ. ಮತ್ತೀಗ ತ್ರಿಪೃಷ್ಠ ಆಗಿ ಹುಟ್ಟಿ ಬಂದ, ಚಕ್ರವರ್ತಿ ಆದ, ಬಲಶಾಲಿ ಆದ, ಎಲ್ಲ ಆದ. ಚೆನ್ನಾಗಿ ನಡೆದಿತ್ತು ಜೀವನ. ಆ ವಿಶಾಖನಂದಿ ಈ ಶತಮಾನಗಳ ನಂತರ ಮತ್ತೊಬ್ಬ ರಾಜ ಆಗಿ ಹುಟ್ಟಿದ್ದಾನೆ, ಅಶ್ವಗ್ರೀವ ಅಂತ ಹುಟ್ಟಿದ್ದಾನೆ. ಅವರು ಎದರ ಬದರ ಆದರು. ಆ ಹಳೆ ವಾಸನೆ ಹೋಗಿಲ್ಲ ಇನ್ನು, ಶತಮಾನಗಳ ಹಿಂದಿನ ವಾಸನೆ ಅದು. ನೀನು ಸೇಡು ತೀರಿಸ್ಕೋತೀನಿ ಅಂತಿದ್ನಲ್ಲ, ಅದು ತಲೆಗೆ ಬಂದ್ಬಿಡ್ತು. ಆಗ ಅವನು ಹೋಗಿ ಹುಡುಕಾಡಿ ಬೆನ್ನು ಹತ್ತಿ ಅವನು ಕೊಂದು ಬಂದ. ಅಶ್ವಗ್ರೀವನ್ನು ಕೊಂದು ತಾನು ತ್ರಿಖಂಡಾಪತಿ ಅಂತ ಆದ, ತ್ರಿಖಂಡಾಧಿಪತಿ ಅಂತ. 3 ರಾಜ್ಯಕ್ಕೂ ತಾನೇ ಒಡೆಯ ಆದ. ಅಶ್ವಗ್ರೀವ ಸತ್ತು ಹೋದ. ಆದರೆ ಅಧಿಕಾರ ಯಾವಾಗ ಬಂತೋ, ಶತ್ರುವಿನ ಕೊಂದು ಹಾಕಿದೆ ಅಂತ ಮದ ಏರ್ತೋ ತಲೆಗೆ. ನೋಡಿ ಏನಾಯಿತು, ಅತ್ಯಂತ ವಿಲಾಸಪ್ರಿಯನಾಗಿಬಿಟ್ಟ ಮನುಷ್ಯ. ಭೋಗವೇ ಜೀವನದ ಗುರಿ ಆಯಿತು. ತನ್ನನ್ನು ಆ ಸ್ಥಿತಿಗೆ ತಂದಂಥ ಧರ್ಮಾಚರಣೆಯನ್ನೆಲ್ಲ ಮರೆತು ಹೋದ. ನಂತರ ಸತ್ತು ಮತ್ತೆ ನರಕಕ್ಕೆ ಹೋದ. ಅದರ ಮಹಾವೀರರಂಥ ಜೀವನಕ್ಕೆ ಕೂಡ ನರಕವಾಸ ತಪ್ಪಲಿಲ್ಲ ಅಂತಾಯಿತು. ಅದು ಕೇಳಿದರೆ ಹೆದರಿಕೆ ಬರುತ್ತೆ. ಪುರೂರವ ಆಗಿದ್ದಾಗ ಧರ್ಮಗುರುಗಳು ಸಿಕ್ಕಿದ್ರು, ಒಬ್ಬರು ಮಾರ್ಗದರ್ಶನ ಮಾಡಿದರು. ಹಿಂಸೆ ಮಾಡಬೇಡ, ಜೀವನ ಸರಿ ಮಾಡ್ಕೋ, ನೀ ಮುಂದೆ ದೊಡ್ಡ ಲೋಕೋತ್ತರನಾದಂಥ ವ್ಯಕ್ತಿ ಆಗ್ತಿ ಅಂತ ಹೇಳಿದರು. ಆದರೂ ವಾಸನೆ ಸ್ವಲ್ಪ ಇತ್ತು, ಅದೆಲ್ಲ ಮರೆತು ಹೋಗಿದೆ. ಆಗ ಈ ಪರಿಸ್ಥಿತಿಯಲ್ಲಿದ್ದಾಗ ಇವನೇನು ಮಾಡಿದ, ಈ ರಾಜ ಆಗಿದ್ನಲ್ಲ ತ್ರಿಪೃಷ್ಠ ಆದವನು ಇಷ್ಟು ವಿಲಾಸಿಯಾಗಿ ಹಾಳಾದಾಗ ತಾನು ನರಕದಲ್ಲಿದ್ದು ಮತ್ತೆ ಹುಟ್ಟಿ ಬಂದಾಗ 2 ಬಾರಿ ಸಿಂಹ ಆಗಿ ಹುಟ್ಟಿದ್ನಂತೆ. ಅಂದರೆ ಬರೀ ಮನುಷ್ಯ ಜೀವ ಅಲ್ಲ, ಅಷ್ಟೇ ಅಲ್ಲ, ಸಿಂಹ ಆಗಿ 2 ಬಾರಿ ಹುಟ್ಟಿ ಬಂದ. ಒಂದು ಸಲ ಹಿಮಾಲಯದಲ್ಲಿ ಬೇಟೆ ಆಡೋಕ್ಕೆ ಹೋದಾಗ ಒಂದು ಜಿಂಕೆ ಬಂತು, ಜಿಂಕೆ ಹೊಡೆದ. ತಿನ್ನೋ ಹೊತ್ತಿಗೆ ದೈವ ಚೆನ್ನಾಗಿತ್ತು ಒಂದು. ಆಗ ಒಬ್ಬ ಋಷಿಗಳೆದುರಿಗೆ ಬರ್ತಾರೆ, ಮುನಿಗಳೆದುರು ಬರ್ತಾರೆ, ಶ್ರವಣ ಮುನಿಗಳೇ ಬರ್ತಾರೆ ಎದುರುಗಡೆಗೆ. ಅವ್ರ ಹೆಸರು ಅಜಿತಂಜಯ ಮುನಿಗಳು ಅಂತ. ನಮ್ಮ ಜೈನ ಧರ್ಮದಲ್ಲಿ ಬಹು ದೊಡ್ಡ ಹೆಸರದು, ಅಜಿತಂಜಯ ಮುನಿಗಳು ಅಂತ. ಅವ್ರ ಎದುರಿಗೆ ಬಂದು ಈತನ ನೋಡ್ತಾರೆ. ಅಲ್ಲಪ್ಪ, ಹಿಂದಕ್ಕೊಬ್ಬರು ಮುನಿಗಳಿಗೆ ನಿನಗೆ ಮಾರ್ಗದರ್ಶನ ಮಾಡಿದ್ರು, ಮರೆತು ಬಿಟ್ಯಾ ಅಂತ ಕೇಳ್ತಾರೆ ಸಿಂಹಕ್ಕೆ. ನನಗಷ್ಟು ನೆನಪಿಲ್ಲ ಅಂತಾನೆ. ಅವರ ಪೂರ್ವ ಜನ್ಮದ ಸ್ಮರಣೆಯನ್ನೆಲ್ಲ ಕೊಟ್ಟು, ಲೋಕೋತ್ತರನಾಗುವಂಥ ಮನುಷ್ಯ ನೀನಪ್ಪ, ದೇವರಾಗಬೇಕು ನೀನು, ಹೀಗಾಗಿ ಜೀವನ ಹಾಳು ಮಾಡ್ಕೊಂಡು ಇಷ್ಟೊಂದು ಜನ್ಮ ಹಾಳು ಮಾಡ್ಕೊಂಡೆಲ್ಲ, ಇನ್ನು ಮೇಲೆ ಇದಕ್ಕೆ ಅವಕಾಶ ಕೊಡಬೇಡ ಅಂತ. ನಾನು ಯಾಕೆ ಈ ಮಾತನ್ನು ಹೇಳಬೇಕು, ಕಥೆಯನ್ನು ಹೇಳಬೇಕು ಅಂದರೆ, ಎಂಥ ಒಳ್ಳೆ ವಿಚಾರ ಆದರೂ ಒಂದೇ ಸಲ ಹೇಳಿದಾಗ ನಾಟ್ತದೆ ಅಂತ ಇಲ್ಲ.
ಎನಿಥಿಂಗ್ ಗುಡ್ ವಿ ಡೂ ಹ್ಯಾಸ್ ಟು ಬಿ ರಿಪೀಟೆಡ್ ಫ್ರೀಕ್ವೆಂಟ್ಲಿ ಟು ಬಿಕಮ್ ಎ ಹ್ಯಾಬಿಟ್. ಯಾವುದಾದ್ರೂ ಒಂದು ಅಭ್ಯಾಸ ಆಗಬೇಕಾದ್ರೆ ನಾನು ಯಾವಾಗಲೂ ಹೇಳೋದು, ಎನಿಥಿಂಗ್ ಡನ್ ರಿಪೀಟೆಡ್ಲಿ ಬಿಕಮ್ಸ್ ಎ ಹ್ಯಾಬಿಟ್. ಹ್ಯಾಬಿಟ್ ಕಂಟಿನ್ಯೂಡ್ ಫಾರ್ ಎ ಲಾಂಗ್ ಟೈಮ್ ಬಿಕಮ್ಸ್ ಅನ್ ಆ್ಯಟಿಟ್ಯೂಡ್. ಒಂದು ಮನೋಧರ್ಮ ಆಗಬೇಕಾದ್ರೆ ಅಭ್ಯಾಸ ಬಹುದಿವಸ ನಡಿಬೇಕಾಗ್ತದೆ. ಆತ ಮರೆತು ಹೋಗ್ಬಿಟ್ಟಿದ್ದ, ಆ ಋಷಿ ಹೇಳಿದ್ದನ್ನು ಮರ್ತಿದ್ದಾನೆ. ಈಗ ಸಿಂಹ ಆದಾಗ ಆತ ಅಜಿತಂಜಯ ಋಷಿಗಳು ಹೇಳಿದ್ರಂತೆ, ಈಗ ನಿನ್ನ ಹಾದಿ ಬೇರೆ ಆಗಬೇಕು, ಇದಾಗದೆ ಹೋದರೆ ಬಹುದೊಡ್ಡ ಅವಕಾಶ ತಪ್ಪು ಹೋಗ್ತದೆ ನಿನಗೆ ಅಂತ. ಅದು ಗಟ್ಟಿಯಾಗಿ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತು. ತೀರ್ಥಂಕರನಾಗೋ ಶಕ್ತಿ ನಿನಗಿದೆ ಅಂತ ಮೊಟ್ಟ ಮೊದಲನೇ ಬಾರಿಗೆ ಹೇಳ್ತಾ ಇರೋರು. ಆ ಸಿಂಹ ಏನು ಮಾಡ್ತು ಗೊತ್ತಾ, ತನ್ನ ಹಿಂಸೆಯನ್ನು ಕಳ್ಕೊಂಡು ಪೂರ್ತಿ ಸಮತಾಭಾವದಿಂದ ಆಗಿಂದಾಗೆ ಶರೀರ ಬಿಟ್ಟುಬಿಡ್ತು, ಸ್ವರ್ಗದಲ್ಲಿ ಹೋಯಿತು. ಸ್ವರ್ಗದಲ್ಲಿ ಕೂಡ ಈ ಸಲ ಮೊದಲಿನ ಹಾಗೆ ತ್ರಿಪೃಷ್ಠ ಆದಾಗ ಹಾಗೆ ಮದಕ್ಕೇರಿದ್ನೋ ಹಾಗೆ ಏರಲಿಲ್ಲ. ಸ್ವರ್ಗದಲ್ಲಿ ಹೋದಾಗ ಕೂಡ ಸನ್ಯಾಸಿ ಹಾಗೆ ಬದುಕಿಬಿಟ್ಟ. ಅಲ್ಲಿಂದ ಮತ್ತೆ 2-3 ಬಾರಿ ಸ್ವರ್ಗದಿಂದ ಮರ್ತ್ಯ ಲೋಕಕ್ಕೆ ಬಂದು ಹೋಗಿ ಕೊನೆಗೆ ಧನಂಜಯನಂದ ರಾಜನಿಗೆ ಪ್ರಿಯಮಿತ್ರ ಅನ್ನುವಂಥ ಮಗ ಆದ. ಅದರ ಮಗ ಆದರೂ ಕೂಡ ಚಕ್ರವರ್ತಿಯ ಸಂಪತ್ತು ಅಧಿಕಾರ ಎಲ್ಲ ಇದ್ದರೂ ಕೂಡ ಮುನಿಗಳ ಹಾಗೆ ಬದುಕಿದ್ದಂತೆ. ಜಿನೇಂದ್ರನನ್ನು ಪೂಜೆ ಮಾಡ್ತಾ ತೀರ್ಥಂಕರರ ಸಮೋರ್ಸಣಕ್ಕೆ ಬೇಕಾದಂಥ ಮೋಕ್ಷ ಮಾರ್ಗವನ್ನು ಕುಡಿದು ಚಕ್ರವರ್ತಿ ಪದವಿಯನ್ನು ಹುಲ್ಲಿನಂತ ಬಿಸಾಕಿಬಿಟ್ಟು ದಿಗಂಬರನಾಗಿ ದೀಕ್ಷಾದೇಹ ತಗೊಂಡು ಜೀವ ಮುಗಿಸಿದ. ಅದು ಸಮಾಧಿ ಮರಣವನ್ನು ತಗೊಂಡ, ಮೊಟ್ಟ ಮೊದಲನೇ ಬಾರಿಗೆ ಸಮಾಧಿ ಮರಣವನ್ನು ತಗೊಂಡದ್ದು. ಆಗ ಆತ್ಮ ಸಾಧನೆಯ ಚರಮ ಸೀಮೆಯನ್ನು ಮುಟ್ಟಿದಂಗಾಯಿತು ಅಂತ. ಆದರೂ ಮತ್ತೆ ಸಹಸ್ರಾರ ಸ್ವರ್ಗದಿಂದ ಭೂಮಿಗೆ ಬಂದು ಮತ್ತೆ ರಾಜನ ಮಗ ಆಗಿ ಬಂದು ರಾಜಪುತ್ರ ಆದರೂ ಕೂಡ ಮುನಿಪುಂಗವನ ಹಾಗೆ ಬದುಕಿ ಆ ಹೊತ್ತಿಗೆ 12 ತಪಗಳನ್ನು ಮಾಡಿ ನಿರ್ಗಂಥ ದೀಕ್ಷೆ ಅವೆಲ್ಲ ಬೇಕು, ತೀರ್ಥಂಕರರಾಗಬೇಕಾಗಿ ತಗೊಂಡು, ಆಮೇಲೆ ತೀರ್ಥಂಕರ ಸಂಪತ್ತಿಯಲ್ಲಿ ಕೊಡಬಲ್ಲ ದರ್ಶನ ವಿಶುದ್ಧಿ, 16 ಭಾವನೆಗಳ ಸಮ್ಯಕ್ ಚಿಂತನೆ, ಇವನ್ನೆಲ್ಲ ಮಾಡಿ ಪ್ರಕೃತಿಯ ಬಂಧವನ್ನು ಸೇರಿಸಿಕೊಂಡು ಅವ್ರು ಹೇಳ್ತಾರಲ್ಲ, ಮನಸ್ಸಿನಲ್ಲಿ ಎಲ್ಲ ಕ್ಷೋಭೆಗಳನ್ನು ಕಳ್ಕೊಂಡು ಎಲ್ಲ ವಿಕಾರಗಳನ್ನು ಕಳ್ಕೊಂಡು ಅತ್ಯಂತ ಪಾರದರ್ಶಕವಾದ ಒಂದು ಜೀವನ ಆಯಿತು, ಚೈತನ್ಯ ಆಯಿತು. ಷೋಡಶ ಕಾರಣ ಭಾವನೆಗಳನ್ನು ಚಿಂತಿಸುತ್ತಾ ತೀರ್ಥಂಕರ ಪ್ರಕೃತಿಯನ್ನು ಪ್ರಾಪ್ತ ಮಾಡಿಕೊಂಡ ಅಂತ. ನಂತರ ಸಮಭಾವದಲ್ಲಿ ಶರೀರವನ್ನು ತ್ಯಜಿಸಿ ಅಚ್ಯುತ ಸ್ವರ್ಗ ಅಂತ ಇದೆ ಜೈನ ಧರ್ಮದಲ್ಲಿ, ಅದು ಅತ್ಯಂತ ಶ್ರೇಷ್ಠ ಸ್ವರ್ಗ. ಅಚ್ಯುತ ಸ್ವರ್ಗಕ್ಕೆ ಸೇರಿದ್ರಂತೆ. ಅಚ್ಯುತ ಸ್ವರ್ಗದ ಸೇರಿದವರು ಕೆಳಗೆ ಬಂದರೆ ತೀರ್ಥಂಕರರೇ ಆಗಬೇಕು, ಇನ್ನೇನು ಆಗೋಕ್ಕೆ ಸಾಧ್ಯ ಇಲ್ಲ. ಅದರ ಮುಂದಿನ ಹಂತನೇ ತೀರ್ಥಂಕರಾಗುವಂಥದ್ದು. ಈ ಪ್ರಕಾರ ಮಹಾವೀರರ ಜೀವನ ಆತ್ಮೋನ್ನತಿಯ ದಾರಿಯಲ್ಲಿ ಅನೇಕ ಉನ್ನತಿಯ ಹಾಗೂ ಅವನತಿಯ ಹಂತಗಳನ್ನು ಕಂಡದ್ದು. ಶರೀರದ ಪೂರ್ಣತೆಯೊಂದಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಸಿದ್ಧ ಆಯಿತು. ತೀರ್ಥಂಕರನಾಗೋದಕ್ಕೆ 1 ಜನ್ಮದ ಸಾಧನೆ ಸಾಕಾಗಲಿಲ್ಲ. ಬೇಟೆಗಾರ ಪುರೂರವ ಕೊನೆಗೆ ಹಂತ ಹಂತವಾಗಿ ಏರಿದಂಥ ಸ್ಥಿತಿ ಇದೆಯಲ್ಲ, ಅದು ನಮಗೆ ಕಥೆ ಅಂತ ಅನ್ನಿಸ್ಬೋದು. ಕೆಲವು ನಂಬಲಿಕ್ಕೂ ಇಲ್ಲ, ಯಾರಿಗೆ ಗೊತ್ತು ಪ್ರೂಫ್ ಏನು ಅಂತ ಅನ್ಬೋದು. ಅದು ಎಲ್ಲಕ್ಕಿಂತ ಮುಖ್ಯವಾಗಿದ್ದರೂ ಸಂದೇಶ ಇರೋದಿಷ್ಟೇ, ಯಾವುದೇ ಒಂದು ಸಾಧನೆ ಹಿಂದೆ ಸಫಲತೆಯೂ ಇದೆ, ವಿಫಲತೆಯೂ ಇದೆ. ವಿಫಲತೆ ನಮ್ಮನ್ನು ಋಣಮಾರ್ಗಕ್ಕೆ ತಗೊಂಡು ಹೋಗದೇನೆ ಧನ ಮಾರ್ಗಕ್ಕೆ ತಗೊಂಡು ಹೋದರೆ ಸರಿ. ಸಾಧನೆ ನನ್ನನ್ನು ತಲೆ ಮದದಿಂದ ತಿರುಗಿಸದೆ ಸಮಾವತ್ತಿಯಲ್ಲಿಟ್ಟು ಬರೋ ಸರಿಯಾಗಿ ತಂದರೆ ಅದು ಸಾಧನೆಗೆ ಹೋಗ್ತದೆ ಅಂತ ಅನ್ನೋ ದೃಷ್ಟಿಯಿಂದ ಹೇಳ್ತಾರೆ, ಎಷ್ಟು ಜನ್ಮ ಇದೆ ಮನುಷ್ಯನಿಗೆ ಅಂತ. ಆತನಿಗೆ 31 ಜನ್ಮ ಬೇಕಾಗಿದ್ದರೆ, ಭಾಗವತದಲ್ಲಿ ಹೇಳ್ತಾರೆ, ನಾರದರು ಹೋಗ್ತಿರ್ಬೇಕಾದ್ರೆ ಒಬ್ಬ ಕೂತಿದ್ದಂತೆ, ಆಲದ ಬರೋದು ಕೇಳಿ ಕೂತಿದ್ದ. ನಾರದರ ಕಂಡು ಸಂತೋಷ ಆಯಿತು, ಸ್ವಾಮಿ ಎಷ್ಟು ಜನ್ಮ ಸ್ವಾಮಿ ನನಗಿನ್ನು, ಮುಕ್ತಿ ಯಾವಾಗ ನನಗಿನ್ನ ಅಂತ. ನಾರದ ನೋಡಿದ್ರಂತೆ, ಈ ಆಲದ ಮರದಲ್ಲಿ ಎಷ್ಟು ಎಲೆಗಳಿದ್ದಾವೋ ಅಷ್ಟು ಜನ್ಮ ನಿನಗಿದ್ದಾವೆ. ಅವನಂದ ಉಸಾಬರನೇ ಬೇಡ ಅಂತ. ಇನ್ನಿಷ್ಟು ಗುದ್ದಾಡ್ಕೊಂಡು ಎಲ್ಲಿರೋದು ನಾವು, ಏನಾಗ್ತದಾಗಲಿ ಬೇಡ ಬೇಡ ಧ್ಯಾನನೇ ಬೇಡ ಅಂತ ಬಿಟ್ಟು ಹೋಗ್ಬಿಟ್ಟ ಅವನು. ಮುಂದೆ ಹೋದರೆ ಒಂದು ಹುಣಸೆ ಮರದ ಕೆಳಗೆ ಒಬ್ಬ ಕೂತಿದ್ದ. ಅವನು ಕೇಳಿದ ನಾರದ, ಎಷ್ಟು ಜನ್ಮ ಸ್ವಾಮಿ ನಂದು ಅಂತ. ಅವ್ರು ಹೇಳಿದಂತೆ, ಹುಣಸೆ ಮರದಲ್ಲಿ ಎಷ್ಟು ಎಲೆ ಇದ್ದಾವೋ ಅಷ್ಟು ದಿನ ಜನ್ಮ ಅಂತ. ಅವನು ಕುಣಿದಾಡೋಕ್ಕೆ ಶುರು ಮಾಡಿದ್ದಂತೆ. ಸಂತೋಷ ಆಯ್ತು ಸ್ವಾಮಿ, ಅಂತೂ ಒಂದು ದಿವಸ ಮುಗೀತದಲ್ಲ. ಹುಣಸೆ ಮರದ ಎಲೆ ಇದ್ರು, ಇದು ನೋಡೋ ದೃಷ್ಟಿ ಇದು. ಆಲದ ಮರ ಕಮ್ಮಿ ಎಲೆ ಹುಣಸೆ ಮರ ಹೋಲಿಸಿದ್ರೆ, ಆಲದ ಮರ ಎಲೆ ಅಂದರೆ ಸಾಕಿ ನನ್ನ ಧ್ಯಾನನ ಬೇಡ ಅಂತ ಬಿಟ್ಟು ಹೋದವನು, ಹುಣಸೆ ಮರದಷ್ಟು ಎಲೆಗಳಿರುವಷ್ಟು ಜೀವನ ನಿನಗೆ ಬೇಕು ಅಂತಂದರೆ ಆಯಿತು, ಅಷ್ಟಾದರೂ ಕೊನೆ ಇದೆಯಲ್ಲ ಒಂದು ಅಂತ ಹೋದವನೊಬ್ಬರು. ಹಾಗೆ ಮಹಾವೀರ ಸ್ವಾಮಿ ಅವತಾರ ಕಲ್ಯಾಣ ಆಗೋದು ಸುಲಭದ ಕೆಲಸ ಅಲ್ಲ. ತೀರ್ಥಂಕರ ಆಗಬೇಕಾದ್ರೆ ಪರಿಶುದ್ಧಿ ಆಗಬೇಕಾಗ್ತದೆ. ಅದನ್ನೆಲ್ಲ ಮಾಡಿದ್ದು ಜೈನ ಧರ್ಮದ ಪ್ರಕಾರ. ಇದೊಂದು ಸ್ವಲ್ಪ ಹೇಳ್ತೀನಿ, ಭಾಳ ಮುಖ್ಯವಾದಂಥ ವಿಷಯ. ತೀರ್ಥಂಕರ ಆಗಬೇಕಾದ್ರೆ ಏನೇನು ಕ್ರಿಯೆ ಆಗ್ತದೆ ಅಂತ ದಾಖಲೆ ಮಾಡಿದ್ದಾರೆ. ನನಗೆ ಭಾಳ ಇಷ್ಟವಾದಂಥದ್ದು. ಹೇಗಾಗ್ತದೆ ಅಂದರೆ,
ತೀರ್ಥಂಕರ ಹುಟ್ಟೋದಕ್ಕಿಂತ ಮೊದಲು ದೇವತೆಗಳ ಕೆಲಸ ಮಾಡಬೇಕಾಗ್ತದಂತೆ. ಏನು ಕೆಲಸ ಮಾಡ್ತಾರೆ? ಪ್ರತಿಯೊಬ್ಬರು ಭೂಮಿಗೆ ಬರುವಾಗ ಅವತರಿಸುವಾಗ ಕ್ಷತ್ರಿಯ ವಂಶದಲ್ಲೇ ಹುಟ್ಟಬೇಕು ಅಂತ ಒಂದಿದೆ. ತೀರ್ಥಂಕರರಾಗೂ ಕ್ಷತ್ರಿಯ ವಂಶದಲ್ಲಿ ಹುಟ್ಟಬೇಕು. 6 ತಿಂಗಳ ಮೊದಲೇ ಸೌಧರ್ಮ ಅಂತ ಒಂದು ಸ್ವರ್ಗ ಇದೆ, ಅಲ್ಲಿ ದೇವೇಂದ್ರ ಇರ್ತಾನೆ. ಆ ಸೌಧರ್ಮೇಂದ್ರ ಅಂತ ಅವನ ಹೆಸರು. ಆ ಇಂದ್ರ ಕೆಳಗೆ ಬರ್ತಾನಂತೆ. ತೀರ್ಥಂಕರ ಹುಟ್ಟೋದಕ್ಕಿಂತ 6 ತಿಂಗಳ ಮೊದಲು ಬರ್ತಾನೆ. ತಾಯಿ ಆಗೋಳು ಯಾರಿದ್ದಾರೋ ಆಕೆ ಗರ್ಭವನ್ನು ಶುಚಿ ಮಾಡ್ತಾರಂತೆ ಅವರೆಲ್ಲ ಬಂದು. ಅದನ್ನು ಪಂಚಾಶ್ಚರ್ಯ ಅಂತ ಕರೀತಾರೆ. 6 ತಿಂಗಳ ಮೊದಲೇ ತೀರ್ಥಂಕರ ಹುಟ್ಟುತ್ತಾನೆ ಅಂತ ಗೊತ್ತಾಗ್ತದೆ. ಪಂಚಾಶ್ಚರ್ಯ, 5 ಆಶ್ಚರ್ಯಗಳಾಗ್ತಾವಂತೆ. ಅವು ಯಾವುದು ಅಂದರೆ ಚಿನ್ನದ ಮಳೆ ಬೀಳೋಕ್ಕೆ ಶುರು ಆಗ್ತದಂತೆ. ಯಾವ ಮನೆಯಲ್ಲಿ ತೀರ್ಥಂಕರ ಹುಟ್ಟುತ್ತಾನೋ ಆ ಮನೆ ಮೇಲೆಲ್ಲ ಚಿನ್ನದ ಮಳೆ ಆಗ್ತದಂತೆ. ದೇವತೆಗಳು ಬಂದು ಪುಷ್ಪವೃಷ್ಟಿ ಮಾಡ್ತಾರೆ. ಸುರ ದುಂದುಬಿ ಆಗ್ತದೆ, ತಂಗಾಳಿ ಬೀಸ್ತದೆ, ಮತ್ತು ಮೇಲೆ ದಿನಾಲೂ ಹೂವಿನ ಮಳೆ ಆಗ್ತಾ ಇರ್ತದೆ. 6 ತಿಂಗಳು ಸತತವಾಗಿ ಆಗ್ತದೆ. ತೀರ್ಥಂಕರ ಹುಟ್ಟೋದಕ್ಕಿಂತ ಮೊದಲು ತಾಯಿಯಾದವಳಿಗೆ 16 ಶುಭ ಸ್ವಪ್ನಗಳಾಗ್ತಾವಂತೆ. 16 ಸ್ವಪ್ನಗಳಾಗಬೇಕು. ಆ ಸ್ವಪ್ನದಲ್ಲಿ ಏನೇನು ಪ್ರಾಣಿಗಳು ಚಿಂತೆ ಬರ್ತದೆ ಅಂದರೆ, ಆನೆ ಬರಬೇಕು, ಗೂಳಿ ಬರ್ತದೆ, ಸಿಂಹ, ಲಕ್ಷ್ಮಿ, 2 ಹೂಮಾಲೆಗಳು, ಚಂದ್ರ, ಸೂರ್ಯ, 2 ಮೀನು, 2 ತುಂಬಿದ ಕೊಡ, ಪದ್ಮ ಸರಸ್ಸು ಅಂದರೆ ಕಮಲ ಇರುವಂಥ ಒಂದು ಕೊಳ, ಸಮುದ್ರ, ಸಿಂಹಾಸನ, ದೇವ ವಿಮಾನ, ನಾಗಭವನ, ರತ್ನದ ರಾಶಿ, ಪ್ರಜ್ವಲಿಸುವ ಬೆಂಕಿ. ಇವು 16. ಇವು 16 ಕನಸು ಬೀಳ್ಬೇಕಂತಕ್ಕೆ. ನೋಡಿ ಹೇಗೆ ವ್ಯವಸ್ಥಿತವಾಗಿದೆ ಇದು ಸಿಸ್ಟಮ್. 16 ಕನಸು ಬೀಳ್ತಾವ ತಾಯಿಗೆ, ಬೀಳಲೇಬೇಕು. ಅದು ಸಂಕೇತ ಏನು ಅಂತೆ. ಗಜ ಆನೆ ಬರಬೇಕು. ನಾವು ಹೋಸಲ ಬುದ್ಧನ ನೋಡಿದಾಗೂ ಹೇಳಿದ್ವಿ, ಬಿಳಿ ಆನೆ ಬಂತು ಆಕೆ ಕನಸಿನಲ್ಲಿ ಅಂತ. ಆನೆ ಅಂದರೆ ಅಭ್ಯುದಯದ ಪ್ರತೀಕ, ಅದು ತೀರ್ಥಂಕರನ ಉದಯದ ಸೂಚನೆ. ಅದು ವೃಷಭ ಗೂಳಿ ಕನಸಲ್ಲಿ ಬಂದರೆ ಧರ್ಮದ ಶಕ್ತಿ, ಅದು ಗಟ್ಟಿಯಾಗಿ ಕಾಪಾಡ್ತದೆ ಅಂತ. ಸಿಂಹ ಪರಾಕ್ರಮದ ಸಂಕೇತ, ಹುಟ್ಟಿದಂಥ ತೀರ್ಥಂಕರ ಅತುಲ ಪರಾಕ್ರಮಿ ಆಗ್ತಾನೆ ಅಂತ. 2 ಹೂಮಾಲೆಗಳು ಬರಬೇಕು, ಒಂದಲ್ಲ 2. ಯಶಸ್ಸು ಮತ್ತು ಪ್ರಸಿದ್ಧಿಯ ಸೂಚಕ ಅದು. ಆತನ ಯಶಸ್ಸು ಬರ್ತದೆ, ಪ್ರಸಿದ್ಧಿ ಬರ್ತದೆ ಅಂತ. ಲಕ್ಷ್ಮಿ, ಆ ಶಿಶು ಧರ್ಮೇಂದ್ರ ಮತ್ತು ಎಲ್ಲ ರಾಜರಿದ್ದಾರಲ್ಲ ದೇವತೆಗಳು, ಅವ್ರು ಎಲ್ಲರಿಗೂ ಪೂಜ್ಯ ಆಗ್ತಾನೆ ಅವನು. ಆದ್ದರಿಂದ ಲಕ್ಷ್ಮಿ ಅವನ ಕನಸಲ್ಲಿ ಬರಬೇಕು. ಚಂದ್ರ, ಚಂದ್ರನಂತೆ ಜಗತ್ತಿನ ತಾಪವನ್ನು ಪರಿಹಾರ ಮಾಡ್ತಾನೆ ಅನ್ನೋದಕ್ಕೆ. ಸೂರ್ಯ ಅಂದರೆ ಅಜ್ಞಾನವನ್ನು ಕರಗಿಸ್ತಾನೆ ಅನ್ನೋದಕ್ಕೆ. 2 ಕಲಶಗಳು ಅಂದರೆ ಅಕ್ಷಯವಾದ ನಿಧಿಗೆ ಒಡೆಯನಾಗ್ತಾನೆ ಅಂತ. 2 ಮೀನುಗಳು ಅಂದರೆ ಸುಖ ಮತ್ತು ಸಮೃದ್ಧಿಯ ಸಂಕೇತಗಳು. 2 ಮೀನುಗಳು ಬರಬೇಕು. ಪದ್ಮ ಸರೋವರ ಅಂದರೆ ಆತ ತುಂಬ ಸಂವೇದನಾಶೀಲನಾಗಿರ್ತಾನೆ, ವಾತ್ಸಲ್ಯ ಭಾವದಿಂದಿರ್ತಾನೆ ಅಂತ. ಸಮುದ್ರ ಕಣ್ಮುಂದೆ ಬಂದರೆ ಆತ ಸಮುದ್ರನ ಹಾಗೆ ಗಂಭೀರವಾಗಿರ್ತಾನೆ. ಸಿಂಹಾಸನ ಅಂದರೆ ಪ್ರಭುತ್ವದಲ್ಲಿ, ಜ್ಞಾನದಲ್ಲಿ, ತ್ಯಾಗದಲ್ಲಿ, ವಿರಾಗದಲ್ಲಿ ಆತ ಪ್ರಭುವಾಗಿರ್ತಾನೆ. ದೇವ ವಿಮಾನ ಅಂದರೆ ಬಾಲಕನನ್ನು ಪೂಜೆ ಮಾಡೋದಕ್ಕೆ ದೇವತೆಗಳೇ ಬರ್ತಾರೆ, ಅದಕ್ಕೆ ದೇವ ವಿಮಾನದಲ್ಲಿ ಬರ್ತಾರೆ ಅಂತ. ಹುತ್ತ, ನಾಗೇಂದ್ರ ಭವನ ಅಂದರೆ ಹುತ್ತ, ಅವಧಿ ಜ್ಞಾನಿ ಆಗುವ ಸೂಚನೆ. ಹುತ್ತ ಇದೆಯಲ್ಲ, ಅತ್ಯಂತ ಅವಧಿ ಜ್ಞಾನ ಅಂದರೆ ಅತ್ಯಂತ ಶ್ರೇಷ್ಠ ಜ್ಞಾನ, ಆ ಜ್ಞಾನ ಪಡ್ಕೊಳ್ತಾನೆ ಅನ್ನೋದಕ್ಕೆ ಹುತ್ತ ಕಣ್ಮುಂದೆ ಬರಬೇಕು. ರತ್ನ ರಾಶಿ, ಈ ಪದ ಬಹಳ ಮುಖ್ಯ ಜೈನ ಧರ್ಮದಲ್ಲಿ. ತ್ರಿರತ್ನ ಅಂತ ಕರೀತಾರೆ. 3 ರತ್ನಗಳು. ಒಂದು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ. ಈ 3 ರತ್ನಗಳು ಅಂತ. ಈ 3 ರತ್ನಗಳ ರಾಶಿ ಕಾಣಿಸ್ತದಂತೆ. ಪ್ರಜ್ವಲಿಸುವ ಬೆಂಕಿ ಅಂದರೆ ತೀರ್ಥಂಕಲ ತನ್ನ ಸಕಲ ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡಿ ಮುಕ್ತನಾಗಿದ್ದಾನೆ ಅನ್ನೋದು ತಿಳಿಸೋದು. ಈ 16 ಸ್ವಪ್ನಗಳು ಕಾಣಿಸಿದ ನಂತರ ಅವು ಸೌಧರ್ಮೇಂದ್ರ ಇದ್ದಾನಲ್ಲ, ದೇವತೆಗಳು ಬಂದು ಆ ತಂದೆ ತಾಯಿಯರನ್ನ ಕೂಡಿಸಿ ಅವರಿಗೆ ಅಭಿಷೇಕ ಮಾಡಿ ನಂತರ ದೇವಲೋಕದ ಸ್ತ್ರೀಯರು ಆ ಹೆಣ್ಮಗಳ ತಾಯಿ ಜೊತೆಗಿರ್ತಾರಂತೆ. ಇದ್ದು ಶುಶ್ರೂಷೆಗಿರಬೇಕು. ಅದನ್ನು ಉತ್ಸವವನ್ನು ಸುರಲೋಕಾವತಾರೋತ್ಸವ ಅಥವಾ ಗರ್ಭ ಕಲ್ಯಾಣ ಅಂತ ಕರೀತಾರೆ. ಇದನ್ನು ಮೊದಲೇ 6 ತಿಂಗಳ ಮೊದಲು ಮಾಡಬೇಕಾದಂಥ ಕೆಲಸ ದೇವತೆಗಳು ಮಾಡ್ತಾರೆ. 9 ತಿಂಗಳಾದ ಮೇಲೆ ತೀರ್ಥಂಕರನ ಜನ್ಮ ಆಗ್ತದೆ. ಆದ ತಕ್ಷಣ ಸೌಬಂದರೆ ಮತ್ತೆ ಬರ್ತಾನೆ ಅವನು, ಸೌಧರ್ಮೇಂದ್ರ ಬರ್ತಾನೆ, ದೇವತೆಗಳು ಭೂಮಿಗೆ ಬರ್ತಾರೆ. ಆಗ ಇಂದ್ರನ ಅಪ್ಪಣೆಯ ಮೇರೆಗೆ ಇಂದ್ರಾಣಿ ಇದ್ದಾಳಲ್ಲ, ಆಕೆ ತೀರ್ಥಂಕರನ ತಾಯಿಗೆ ಮಾಯೆಯಿಂದ ನಿದ್ರೆ ಬರೆಸ್ಬಿಡ್ತಾಳೆ. ಮಗು ಹುಟ್ಟಿದ ತಕ್ಷಣ ಮಾಯೆಯಿಂದ ನಿದ್ರೆ ಬರೆಸ್ಬಿಟ್ಟು ಆ ಹುಟ್ಟಿದ ಮಗುವನ್ನು ಎತ್ಕೊಂಡು ಹೋಗಿ ಇಂದ್ರನೇ ಕೊಡ್ತಾಳೆ. ಅದು ವ್ಯವಸ್ಥೆ ಸಿಸ್ಟಮ್ಯಾಟಿಕ್ ಹೆಂಗಿದೆ ನೋಡಿ ಪ್ರೊಸೀಜರ್. ಆ ಇಂದ್ರನ ಕೈಯಲ್ಲಿ ಕೊಡ್ತಾಳೆ. ಆತ ಐರಾವತದ ಮೇಲೆ ಕೂತ್ಕೊಂಡು ಹೋಗಿ ಮೇರು ಪರ್ವತದ ತುದಿ ಮೇಲಿರುವಂಥ ಪಾಂಡುಕ ಶಿಲೆ ಅಂತಿದೆ ಅಂತೆ. ಅರ್ಧಚಂದ್ರಾಕೃತಿಯ ಶಿಲೆ ಇದೆ ಅಂತ ಪಾಂಡುಕ ಇದರಲ್ಲಿ ಪಾಂಡುಕ ಶಿಲೆ ಮೇಲೆ ಕೂಡಿಸ್ತಾನೆ.
ಅಲ್ಲಿಯ ಮಗುವನ್ನು ಪೂರ್ವಮುಖ ಮಾಡಿ ಕೂಡಿಸಿ ಕ್ಷೀರಸಾಗರದಿಂದ ಹಾಲನ್ನು ತರಿಸಿ 1008 ಕೊಡ ಹಾಲನ್ನು ಅಭಿಷೇಕ ಮಾಡ್ತಾರಂತೆ. ಮತ್ತು ಕಿವಿಗೆ ಚುಚ್ಚುತ್ತಾರಂತೆ, ನಾಮಕರಣ ಮಾಡ್ತಾರೆ. ನಂತರ ಮಗುವನ್ನ ಮರಳಿ ತಾಯಿ ತಂದೆಯರಿಗೆ ಒಪ್ಪಿಸಿ ಒಂದು ಮಾಯಾ ಗೊಂಬೆ ಮಾಡಿಟ್ಟಿರ್ತಾರೆ ತಾಯಿ ಮಗಳು ಬೇರೆ ಮಗುನ, ಇದನ್ನು ತಂದಿಟ್ಟು ಅದನ್ನು ತೊಗೊಂಡು ಹೋಗ್ತಾರಂತೆ. ಅದನ್ನು ಜನ್ಮಾಭಿಷೇಕೋತ್ಸವ ಅಂತ ಕರೀತಾರೆ, ಜನ್ಮಾಭಿಷೇಕ ಕಲ್ಯಾಣ ಅಂತ ಕರೀತಾರೆ. ತೀರ್ಥಂಕರ ದೊಡ್ಡವನಾದ ಮೇಲೆ ಅವನು ಯಾವ ಕ್ಷಣದಲ್ಲಿ ವೈರಾಗ್ಯ ಬರ್ತದೆ ಅಂತ ಗೊತ್ತಾಗ್ತದಂತೆ. ಅದು ಭಾಳ ಚೆನ್ನಾಗಿದೆ, ಅದು ಯಾಕೆ ಒಂದು ಗೊತ್ತಿಲ್ಲ ಅದು ಯಾಕೆ ಹೇಳ್ತಾರೆ ಅಂತ. ಅಲ್ಲಿ ಮೇಲೆ ಕೂತಾಗ ಇಂದ್ರನ ಕುರ್ಚಿ ಅಲಗಾಡೋಕೆ ಶುರು ಆಗ್ತದಂತೆ. ಇಂದ್ರನ ಕುರ್ಚಿ ಅಲಗಾಡಿದ ತಕ್ಷಣ ಅವ್ನು ಗೊತ್ತಾಗ್ತದಂತೆ ತೀರ್ಥಂಕರ ಈಗ ಸನ್ಯಾಸ ತಗೋತಾನೆ ಅಂತ. ಆ ಕಾಲಕ್ಕೆ ಮತ್ತೆ ಮರಳಿ ಬರ್ತಾರೆ ದೇವತೆಗಳು, ಹೂವಿನ ಗುಚ್ಛ ಹಾಕಿ ಅವನಿಗೆ ಸ್ವಾಗತ ಮಾಡಿ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಈ ಪ್ರವೃತ್ತಿ ಇದು. ಅದು ಅದೇ ಆದೇಶ ನಮ್ಮ ಮಹಾವೀರರ ಜೀವನದಲ್ಲಿ ಹೇಗಾಯಿತು ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.